ಎಲ್ಲರಿಗೂ ನಮಸ್ಕಾರ. ಮಾಸ ಭವಿಷ್ಯಗಳು ಪ್ರತಿ ತಿಂಗಳಿನಲ್ಲಿರುವಂತಹ ಗ್ರಹಗಳ ಸಂಚಾರವನ್ನ ಆಧರಿಸಿ ನಾವು ಹೇಳುವಂತಹ ಫಲಿತಾಂಶಗಳು ಯಾವ ರಾಶಿಯವರಿಗೆ ಹೇಗಿರಲಿವೆ ಎಂದು ತಿಳಿಯುವ ಮೊದಲು ಮೇಷರಾಶಿಯವರಿಗೆ ಯಾವ ರೀತಿಯ ಫಲಿತಾಂಶಗಳು ಇರಲಿವೆ ಎಂದು ತಿಳಿಯೋಣ. ಮೇಷರಾಶಿಯ ಮಾಸಫಲ. ಈ ತಿಂಗಳು ಪೂರ್ತಿ ಮೇಷರಾಶಿಯವರಿಗೆ ಅತ್ಯಂತ ಅದೃಷ್ಟ ಯೋಗಗಳಿವೆ. ಪ್ರತಿ ವಾರವೂ ಚೆನ್ನಾಗಿದೆ. ಮೊದಲ ವಾರದಲ್ಲಿ ಅದೃಷ್ಟ ಯೋಗ, ಎರಡನೇ ವಾರದಲ್ಲಿ ಐಶ್ವರ್ಯ ಯೋಗ, ಮೂರನೇ ವಾರದಲ್ಲಿ ಉದ್ಯೋಗ ಲಾಭ, ನಾಲ್ಕನೇ ವಾರದಲ್ಲಿ ವಿದೇಶ ಪ್ರಯಾಣವಾಗಬಹುದು, ಸುವರ್ಣ, ವಜ್ರ, ಆಭರಣ, ವಿವಾಹ, ಸಂತಾನಯೋಗವಾಗಬಹುದು. ಏನೇ ಇರಲಿ, ಖಂಡಿತವಾಗಿಯೂ ಈ ರಾಶಿಯವರಿಗೆ ಬಹಳ ಉತ್ತಮವಾದ ಅನುಕೂಲಕರವಾದ ಶುಭಯೋಗಗಳು ಇವೆ. ವ್ಯಾಪಾರ ಮತ್ತು ವೃತ್ತಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತದೆ. ಫಾರ್ಮಾ, ಸಿಮೆಂಟ್, ಕಬ್ಬಿಣ, ಇಟ್ಟಿಗೆ, ಮರಳು, ತಾಮ್ರ, ಹಿತ್ತಾಳೆ, ಗಣಿಗಾರಿಕೆ, ನಿರ್ಮಾಣ, ರಿಯಲ್ ಎಸ್ಟೇಟ್, ಮದ್ಯಪಾನ, ಹೋಟೆಲ್ ವ್ಯವಹಾರ ಮತ್ತು ಈವೆಂಟ್ಗಳನ್ನು ಆಯೋಜಿಸುವವರಿಗೆ ಉತ್ತಮವಾದ ಈವೆಂಟ್ಗಳು ದೊರೆಯುವ ಸಾಧ್ಯತೆಗಳಿವೆ. ಸ್ವದೇಶದಲ್ಲಿ ಮತ್ತು ವಿದೇಶದಲ್ಲಿಯೂ ಉನ್ನತ ಮಟ್ಟದ ಕಾರ್ಯಕ್ರಮಗಳನ್ನು ಪಡೆಯುವ ಅವಕಾಶ. ಆ ಈವೆಂಟ್ಗಳಿಂದ ಹೆಸರು, ಖ್ಯಾತಿ, ಧನಲಾಭ ಕೂಡ ಉತ್ತಮವಾಗಿರುತ್ತದೆ. ಒಂದು ಈವೆಂಟ್ನಲ್ಲಿ ಉತ್ತಮ ಹೆಸರು ಬಂದರೆ ಆ ಮೌಖಿಕ ಪ್ರಚಾರವು ತಕ್ಷಣವೇ 10 ಜನರನ್ನ ತಲುಪಿ, ಇವರು ಈವೆಂಟನ್ನ ಚೆನ್ನಾಗಿ ಮಾಡುತ್ತಾರೆ, ನಮ್ಮ ಮಗಳ ಮದುವೆಯನ್ನು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಷಷ್ಠ್ಯಾಬ್ದಿಯನ್ನು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ನಾಮಕರಣವೂ ಚೆನ್ನಾಗಿ ನಡೆಯಿತು ಎಂದು ಎಲ್ಲರಿಗೂ ಪ್ರಸಾರವಾಗುತ್ತದೆ. ಅಂತಹ ಅದೃಷ್ಟ ಇಲ್ಲಿದೆ. ಸಂತಾನ ಮತ್ತು ಸಂಪತ್ತು. ಅಲ್ಲದೆ ಶುಭಕರವಾದ ಸಂತಾನ ಪ್ರಾಪ್ತಿ ಕೂಡ ಇದೆ. ಕೃತಕ ಸಂತಾನವಾಗಲಿ ಅಥವಾ ಸಹಜ ಸತ್ಸಂತಾನವಾಗಲಿ ಈ ತಿಂಗಳಿನಲ್ಲಿ ಖಂಡಿತವಾಗಿಯೂ ನಿಮಗೆ ಸಂತಾನಯೋಗವಿರುತ್ತದೆ. ಪುತ್ರ ಅಥವಾ ಪುತ್ರಿಯಾಗಿ ಸಂತಾನ ಪ್ರಾಪ್ತಿ ಕೂಡ ಉತ್ತಮ ಬಲವನ್ನು ನೀಡುತ್ತದೆ. ವಾಹನಯೋಗ ಕೂಡ ಇರುತ್ತದೆ. ಹೊಸ ವಾಹನವನ್ನು ಖರೀದಿಸುವ ಅವಕಾಶ, ಹೊಸ ಮನೆಯನ್ನು ಖರೀದಿಸುವ ಅವಕಾಶ, ಖಂಡಿತವಾಗಿಯೂ ಅನುಕೂಲಕರವಾದ ವಾಹನ ಸೌಖ್ಯ ಇರುತ್ತದೆ. ಚಾಲಕರು, ಚಿತ್ರಕಲಾವಿದರು, ಪೇಂಟರ್ಗಳು, ವಿದ್ಯುತ್ ತಂತ್ರಜ್ಞರು, ಎಲೆಕ್ಟ್ರೀಷಿಯನ್ಸ್ಗೆ ಉತ್ತಮ ಲಾಭಗಳಿರುತ್ತವೆ. ಶಿಕ್ಷಣ ಮತ್ತು ವೀಸಾ. ನೀವು ಅಂದುಕೊಂಡಂತೆ ವಿದ್ಯಾಭಿವೃದ್ಧಿ ಇರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಪರಿಪೂರ್ಣವಾದ ವಿಜಯವನ್ನ ಸಾಧಿಸುವ ಅವಕಾಶ. ಐಇಎಲ್ಟಿಎಸ್, ಜಿಆರ್ಇ, ಟೋಎಫ್ಎಲ್, ಜಿಮ್ಯಾಟ್, ಸ್ಯಾಟ್, ವೈದ್ಯಕೀಯ ಅಥವಾ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಬ್ಯಾಕ್ಲಾಗ್ ಪರೀಕ್ಷೆಗಳಲ್ಲಿ ಕೂಡ ನಿಮಗೆ ಸಂಪೂರ್ಣ ವಿಜಯವನ್ನ ಸಾಧಿಸುವ ಅವಕಾಶಗಳು ಕಾಣಿಸುತ್ತಿವೆ. ಉತ್ತಮ ವಿದ್ಯಾಸಂಪನ್ನತೆ, ವಿದೇಶಗಳಲ್ಲಿಯೂ ಕೂಡ ವಿದ್ಯಾಲಾಭವನ್ನು ಪಡೆಯುವುದು. ಉದ್ಯೋಗದ ವಿಷಯದಲ್ಲಿ ಕೂಡ ವಿದೇಶಗಳಲ್ಲಿ ಅನುಕೂಲವಾಗಿದೆ, ಸ್ವದೇಶದಲ್ಲಿಯೂ ಅನುಕೂಲವಿದೆ. ಬಡ್ತಿ, ಪ್ರಮೋಷನ್, ವೇತನ ಹೆಚ್ಚಳ, ಇನ್ಕ್ರಿಮೆಂಟ್, ತಾತ್ಕಾಲಿಕ ಉದ್ಯೋಗವು ಖಾಯಂ ಆಗುವ ಸಾಧ್ಯತೆಗಳು. ಅನುಕಂಪನ ನೇಮಕಾತಿಗಳ ಮೂಲಕ ಉದ್ಯೋಗವನ್ನು ಪಡೆಯುವ ಅವಕಾಶ ಕೂಡ ಇರುತ್ತದೆ. ಅಂದರೆ ವಿದ್ಯಾ ಉದ್ಯೋಗದಲ್ಲಿ ಉತ್ತಮ ಲಾಭಗಳು. ವಿದೇಶಗಳಲ್ಲಿಯೂ ಕೂಡ ಉತ್ತಮ ಕಾಲೇಜುಗಳಲ್ಲಿ ಖಂಡಿತವಾಗಿಯೂ ಉತ್ತಮವಾದ ವಿದ್ಯಾಪ್ರಾಪ್ತಿಯನ್ನ ಪಡೆಯುವ ಅವಕಾಶಗಳು ಈ ತಿಂಗಳು ಇವೆ. ನಿಮಗೆ ಬರಬೇಕಾದ ಶಿಷ್ಯವೇತನಗಳು, ಸ್ಕಾಲರ್ಶಿಪ್ಗಳು ಕೂಡ ಉತ್ತಮವಾಗಿ ಬರುವ ಅವಕಾಶವಿರುತ್ತದೆ. ಮುಂಬರುವ ತಿಂಗಳಿನಲ್ಲಿ ವಿದ್ಯಾಪ್ರವೇಶಕ್ಕಾಗಿ ಮಾಡುವ ಪ್ರಯತ್ನಗಳು ಈ ತಿಂಗಳಿನಲ್ಲಿ ನಿಮಗೆ ಉತ್ತಮ ವಿಜಯವನ್ನು ತಂದುಕೊಡುತ್ತವೆ. ವೀಸಾ ಸಂಬಂಧಿತ ಸೌಲಭ್ಯಗಳು ಸುಗಮವಾಗುತ್ತವೆ. ವಿದೇಶಗಳಿಗೆ ಹೋಗುವ ನಿಮಿತ್ತವಾಗಿ ಗ್ರೀನ್ ಕಾರ್ಡ್ ಆಗಲಿ, ಪಿಆರ್ ಆಗಲಿ, H1B ವೀಸಾಗಳಾಗಲಿ ಖಂಡಿತವಾಗಿಯೂ ನಿಮಗೆ ದೊರೆಯುವ ಅವಕಾಶವೂ ಬಲವಾಗಿರುತ್ತದೆ. ಹಣಕಾಸು ಮತ್ತು ಷೇರು ಮಾರುಕಟ್ಟೆ. ಪ್ರತಿ ವಾರದಲ್ಲಿಯೂ ನಿಮಗೆ ಷೇರು ಮಾರುಕಟ್ಟೆ, ಊಹಾಪೋಹ, ಕಮೋಡಿಟಿಗಳು, ಕ್ರಿಪ್ಟೋಕರೆನ್ಸಿ, ಬಿಟ್ಕಾಯಿನ್, ಲಾಟರಿ ಮತ್ತು ಜೂಜಿನಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಶುಭಯೋಗಗಳಿಂದ ಖಂಡಿತವಾಗಿಯೂ ಈ ರಾಶಿಯವರಿಗೆ ಉತ್ತಮ ಲಾಭಗಳು ದೊರೆಯುವ ಅವಕಾಶವಿರುತ್ತದೆ. ಬೇರೆ ರಾಶಿಯವರಿಗೆ ಚೆನ್ನಾಗಿಲ್ಲದಿರಬಹುದು, ಆದರೆ ಈ ರಾಶಿಯವರಿಗೆ ಮಾತ್ರ ಉತ್ತಮ ಅನುಕೂಲಕರವಾದ ಲಾಭ, ಲಾಟರಿಗಳಿಂದ ಮತ್ತು ಜೂಜಿನಿಂದ ಕೂಡ ಧನಪ್ರಾಪ್ತಿ ಚೆನ್ನಾಗಿರುತ್ತದೆ. ಕುಟುಂಬದ ಆರೋಗ್ಯ. ಕುಟುಂಬದ ಪರಿಸ್ಥಿತಿಗಳು ಅನುಕೂಲವಾಗಿವೆ. ಪ್ರಶಾಂತತೆ, ಮಾತೃಪಿತೃಸುಖ, ಸಂಪೂರ್ಣ ಆರೋಗ್ಯ, ದೇಹದ ಆರೋಗ್ಯ, ಕುಟುಂಬದ ಆರೋಗ್ಯ ಚೆನ್ನಾಗಿರುತ್ತದೆ. ಅಲ್ಲದೆ ಆಸ್ತಿ ಹಂಚಿಕೆಯ ಲಾಭಗಳೂ ಇವೆ. ಕೋರ್ಟ್ ವಿವಾದಗಳು ಮುಗಿದು ಹೋಗುವ ಅವಕಾಶ ಕೂಡ ಇರುತ್ತದೆ. ಇತರ ವೃತ್ತಿಗಳಿಗೆ ಲಾಭ. ಮೀನುಗಾರರಿಗೆ ಮತ್ಸ್ಯ ಸಂಪತ್ತು, ರೈತರಿಗೆ ಹೂಗಳು, ಹಣ್ಣುಗಳು, ತರಕಾರಿಗಳು,
ಉದ್ದಿನಕಾಳು, ಹುಣಸೆಹಣ್ಣು, ಬೆಲ್ಲ, ಮೆಣಸಿನಕಾಯಿ, ಹತ್ತಿ ಉದ್ಯಮದಲ್ಲಿ ಲಾಭ. ಸೂಪರ್ಮಾರ್ಕೆಟ್ ಮತ್ತು ಕಿರಾಣ ವ್ಯಾಪಾರದಲ್ಲಿ ಲಾಭಗಳಿವೆ. ಸೋಷಿಯಲ್ ಮೀಡಿಯಾ, ಉಪಗ್ರಹ ಪತ್ರಕರ್ತರಿಗೆ, ಹಿರಿಯ ನಾಗರಿಕರಿಗೆ, ಮಹಿಳಾ ಮಣಿಯರಿಗೆ ಅಭಿವೃದ್ಧಿ. ಆಟೋಮೊಬೈಲ್, ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಕಲ್, ವಿದ್ಯಾಲಯ, ವ್ಯಾಯಾಮ, ಚಿಟ್ ಫಂಡ್, ಫೈನಾನ್ಸ್ ವ್ಯವಹಾರದಲ್ಲಿ ಅನುಕೂಲಕರವಾದ ಶುಭಸ್ಥಿತಿ. ಹಾಗೆಯೇ ನರ್ಸರಿ, ತೋಟಗಳು, ಪೂಜಾ ದ್ರವ್ಯಗಳ ವ್ಯಾಪಾರದಲ್ಲಿ ಲಾಭಗಳನ್ನು ಪಡೆಯಬಹುದು. ಸಮಾಲೋಚನೆ, ಕನ್ಸಲ್ಟೆನ್ಸಿ ಮೇಲೆ ಅವಲಂಬಿಸಬಹುದು. ವಿವಾಹದ ಶುಭ ಸುದ್ದಿ ಕೇಳಬಹುದು. ವಿವಾಹಾದಿ ನಿಶ್ಚಯ, ತಾಂಬೂಲಗಳ ಅನುಕೂಲತೆಗಳು. ಹಿರಿಯರ ಒಪ್ಪಿಗೆಯಿಂದ ಪ್ರೇಮಿಗಳ ನಡುವೆ ಸೌಹಾರ್ದತೆ, ಅವರು ಪತಿಪತ್ನಿಯರಾಗುವ ಅವಕಾಶ. ಅನುಕೂಲಕರವಾದ ದಾಂಪತ್ಯ ಸುಖ ಜೀವನ. ಸರ್ಕಾರಿ ಮತ್ತು ರಾಜಕೀಯ. ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಮೋಷನ್, ಬಡ್ತಿ, ವೇತನ ಹೆಚ್ಚಳ, ಇನ್ಕ್ರಿಮೆಂಟ್. ಹಾಗೆಯೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನಿಯೋಗ, ಡೆಪ್ಯುಟೇಷನ್ ಮೇಲೆ ಉನ್ನತ ಮಟ್ಟದ ಉದ್ಯೋಗಕ್ಕೆ ಹೋಗುವ ಅವಕಾಶಗಳು. ಉತ್ತಮ ಹೆಸರು, ಖ್ಯಾತಿ ಇರುತ್ತದೆ. ಖಂಡಿತವಾಗಿಯೂ ಉದ್ಯೋಗ ಲಾಭ ಕೂಡ ಇರುತ್ತದೆ. ವಿದೇಶಗಳಲ್ಲಿಯೂ ಉತ್ತಮ ಉದ್ಯೋಗವನ್ನು ಪಡೆಯುವುದು. ವಿದೇಶಗಳಲ್ಲಿ ಸ್ವದೇಶದಲ್ಲಿ ನೂತನ ಆಸ್ತಿಪಾಸ್ತಿಗಳನ್ನು ಖರೀದಿಸುವ ಅವಕಾಶ ಕೂಡ ಕಾಣಿಸುತ್ತಿದೆ. ಆಟೋಮೊಬೈಲ್, ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಕಲ್, ವಿದ್ಯಾಲಯ, ವ್ಯಾಯಾಮ, ಚಿಟ್ ಫಂಡ್, ಫೈನಾನ್ಸ್ ವ್ಯವಹಾರದಲ್ಲಿ ಕೂಡ ಉತ್ತಮ ಲಾಭಗಳನ್ನು ಪಡೆಯುವ ಅವಕಾಶ. ಮಧ್ಯವರ್ತಿತ್ವದಿಂದ ಹೊರಬರುವ ಅವಕಾಶ. ಮುಖ್ಯವಾಗಿ ಈ ಚಿಟ್ ಫಂಡ್, ಫೈನಾನ್ಸ್ ವ್ಯವಹಾರದಲ್ಲಿ ಉತ್ತಮ ಲಾಭಗಳಿವೆ. ಖಂಡಿತವಾಗಿಯೂ ನಿಮಗೆ ಉತ್ತಮ ಅನುಕೂಲ, ಆನಂದಯೋಗಗಳು ಇವೆ. ಹಾಗೆಯೇ ಚಾಲಕರು, ಚಿತ್ರಕಲಾವಿದರಿಗೆ ಉತ್ತಮ ಲಾಭಗಳು. ಹಾಗೆಯೇ ಕೈಮಗ್ಗದ ಬಟ್ಟೆ ದರ್ಜಿ ಕೆಲಸ ಮಾಡುವವರಿಗೆ, ಪೆಟ್ರೋಲಿಯಂ, ಬೇಕರಿ, ಎಣ್ಣೆ ಪದಾರ್ಥಗಳಿಗೆ ಲಾಭ. ಶುಭಕರ, ಮಂಗಳಕರ. ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಚೆನ್ನಾಗಿ ಕಾಣಿಸುತ್ತದೆ. ಮಂತ್ರಿಸ್ಥಾನ ಬರಬಹುದು. ಕಲಾವಿದರು, ಕ್ರೀಡಾಪಟುಗಳಿಗೆ ಅಭಿವೃದ್ಧಿ ಇರುತ್ತದೆ. ಸ್ವದೇಶದಲ್ಲಿ, ವಿದೇಶಗಳಲ್ಲಿ ಕಲಾ, ಕ್ರೀಡಾ ಪ್ರದರ್ಶನ ಚೆನ್ನಾಗಿರುತ್ತದೆ. ಸಿನಿಮಾರಂಗದಲ್ಲಿ ಕೂಡ ನಿರ್ದೇಶಕರು, ನಿರ್ಮಾಪಕರಿಗೆ ಉತ್ತಮ ಲಾಭಗಳು. ಚಿತ್ರವನ್ನು ಬಿಡುಗಡೆ ಮಾಡಬಹುದು. ಚಿತ್ರ ನಿರ್ಮಾಣವನ್ನು ಪ್ರಾರಂಭಿಸಬಹುದು. ಕಿರುತೆರೆಯಲ್ಲಿಯೂ ಕೂಡ ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ನಿರ್ಮಾಣ, ರಿಯಲ್ ಎಸ್ಟೇಟ್, ಮದ್ಯಪಾನ, ಹೋಟೆಲ್ ವ್ಯವಹಾರದಲ್ಲಿ, ಫಾರ್ಮಾ, ಸಿಮೆಂಟ್, ಕಬ್ಬಿಣ, ಇಟ್ಟಿಗೆಗಳ ವ್ಯಾಪಾರದಲ್ಲಿ, ಬುಟೀಕ್ಸ್, ಬ್ಯೂಟಿ ಪಾರ್ಲರ್, ಬಾಂಬ್ ಡೆಪೋ, ಪಟಾಕಿ ಕಾರ್ಖಾನೆ, ಟೈಲ್ಸ್ ವ್ಯಾಪಾರ, ಮುದ್ರಣಾಲಯದಲ್ಲಿಯೂ ಉತ್ತಮ ಲಾಭಗಳನ್ನು ಪಡೆಯುವ ಅವಕಾಶವಿದೆ. ಸುವರ್ಣ, ವಜ್ರಾಭರಣ ಪ್ರಾಪ್ತಿ. ನಿಂತುಹೋದ ಕೆಲಸಗಳು ಪುನಃ ಪ್ರಾರಂಭವಾಗುವ ಅವಕಾಶ. ಹೊಸ ವಸ್ತುಗಳನ್ನು ಖರೀದಿಸುವುದು. ತೊಂದರೆ ಕೊಡುತ್ತಿದ್ದ ವಿಷಯಗಳೆಲ್ಲವೂ ಅನುಕೂಲವಾಗಿ ಬದಲಾಗುವ ಅವಕಾಶ. ಮಹಾನ್ ವ್ಯಕ್ತಿಗಳ ಪರಿಚಯ, ಶುಭ ಕಾರ್ಯಗಳ ಆಚರಣೆ, ಶುಭ ಸುದ್ದಿಯ ಶ್ರವಣ. ವೇದ ಪಂಡಿತರು, ಪುರೋಹಿತರು, ಬ್ರಾಹ್ಮಣತ್ವದವರು, ಕುಲವೃತ್ತಿಯವರು, ಜ್ಯೋತಿಷ ಪಂಡಿತರು, ವೈದ್ಯರು, ವೈದ್ಯಕೀಯ ತಂಡದವರು, ವಕೀಲರು, ಎಲ್ಐಸಿ, ವೈದ್ಯಕೀಯ, ಗೃಹ ನಿರ್ಮಾಣ ಏಜೆಂಟ್ಗಳಿಗೆ ಲಾಭದಾಯಕ ಸ್ಥಿತಿ. ಖಂಡಿತವಾಗಿಯೂ ನೀವು ಅಂದುಕೊಂಡಿರುವ ವೃತ್ತಿ, ಉದ್ಯೋಗ, ವ್ಯಾಪಾರಾದಿಗಳಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಅನುಕೂಲಗಳು, ಶತ್ರುನಾಶ, ಮಿತ್ರಲಾಭ, ಕಳೆದುಕೊಂಡ ವಸ್ತುಗಳನ್ನು ಮರಳಿ ಪಡೆಯುವ ಅವಕಾಶಗಳು. ಜವಾಬ್ದಾರಿಯುತ ವ್ಯಕ್ತಿತ್ವದಿಂದ 10 ಜನರಲ್ಲಿ ಗೌರವ, ಆನಂದವನ್ನು ಪಡೆಯುವುದು. ತೀರ್ಥಯಾತ್ರ ಸೇವನೆಯೂ ಕೂಡ ನಿಮಗೆ ಅನುಕೂಲಕರವಾಗಿರುತ್ತದೆ. ಯಾವುದೇ ಕೆಲಸವನ್ನಾದರೂ ನೀವು ಸುಲಭವಾಗಿ ಪೂರ್ಣಗೊಳಿಸಬಲ್ಲಂತಹ ಉತ್ತಮ ಶ್ರೇಷ್ಠತೆ ಈ ತಿಂಗಳು ನಿಮಗೆ ದೊರೆಯುತ್ತದೆ. ಪ್ರತಿ ವಾರದಲ್ಲಿ ಮೊದಲ ವಾರದಲ್ಲಿ ಅದೃಷ್ಟಯೋಗ, 2ನೇ ವಾರದಲ್ಲಿ ಧನಯೋಗ, 3ನೇ ವಾರದಲ್ಲಿ ಉದ್ಯೋಗ ಲಾಭ, 4ನೇ ವಾರದಲ್ಲಿ ವಿವಾಹ, ಸಂತಾನಯೋಗ ಕೂಡ ಪಡೆಯುವ ಅವಕಾಶ. ಅಂದರೆ ಪ್ರತಿ ವಾರದಲ್ಲಿ ಒಂದೊಂದು ರೀತಿಯ ಶುಭಯೋಗಗಳು. ವ್ಯಾಪಾರದ ವಿಚಾರದಲ್ಲಿರಲಿ ಅಥವಾ ವೃತ್ತಿಯ ವಿಚಾರದಲ್ಲಿರಲಿ ಯಾವುದೋ ಒಂದು ರೀತಿಯ ಶುಭ ಸುದ್ದಿಯನ್ನ ಕೇಳುತ್ತಲೇ ಇರುತ್ತೀರಿ. ಇದರಿಂದ ಪ್ರಶಾಂತವಾದ ಜೀವನ, ಅನೇಕ ರೀತಿಯ ಆನಂದಾದಿ ಶುಭಯೋಗಗಳ ಸರಣಿಯನ್ನು ಪಡೆಯುವ ತಿಂಗಳು ಎಂದು ಹೇಳಬಹುದು. ಏಕೆಂದರೆ ಬರುವ ಇಂಗ್ಲಿಷ್ ಹೊಸ ಆಂಗ್ಲನಾಮ ಸಂವತ್ಸರಕ್ಕೆ ಬಹಳ ಉತ್ತಮವಾದ, ಅನುಕೂಲಕರವಾದ ಈ ತಿಂಗಳಿನೊಂದಿಗೆ ಮುಕ್ತಾಯ ಹೇಳಿ ಹೊಸ ಆಂಗ್ಲನಾಮ ಸಂವತ್ಸರಕ್ಕೆ ಶುಭಯೋಗಗಳನ್ನು ಪಡೆಯುವ ಅವಕಾಶವೂ ಕೂಡ ಹೆಚ್ಚಾಗಿ ಕಾಣಿಸುತ್ತಿದೆ. ಏನೇ ಇರಲಿ, ಈ ರಾಶಿಯವರಿಗೆ ಈ ತಿಂಗಳು ಪ್ರತಿ ಮಾಸವೂ ಅನುಕೂಲಕರವಾದ ಅಷ್ಟೈಶ್ವರ್ಯ, ಆನಂದ ಸಿದ್ಧಿಯನ್ನು ಪಡೆಯಲೆಂದು ಹಾರೈಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು.